ನೋಡುತ್ತಿವೆ. ಪ್ರಭು, ಆ ಕೋಗಿಲೆ ಎಂಬುದನ್ನು ಕೇಳಿ ಎಷ್ಟು ಮನೋಹರವಾಗಿದೆ. ಅಂದು ಆ ಮರವನ್ನು ಸೋಳಿನಿಂದ ರಕ್ಷಿಸಿ ಬಿಡಿಸಿದ್ದು ಇಲ್ಲೇ. ಆ ಪುಣ್ಯ ನಮ್ಮ ತಲೆಗಾಲಲ್ಲಿ. ಆ ನೇರಳೆ ಮರ ನೋಡು, ಹಣ್ಣಿಗಳು ತುಂಬಿ ತುಳುಕಾಡುತ್ತಿವೆ. ಒಂದೆರಡು ಕಿತ್ತಿ ತರುವೆ. ಈಗ ಆ ಮರವೇರುವಿರಾ? ಮತ್ತೆ ಹಾಗೆಯೇ ಬರುವುದೇ? ಈಗ ಆ ಮರವಿರುವಂತೆ ಬೇಡ. ಹಾಗಾದರೆ ಅಲ್ಲೇ ಒಣಸೌದೆ ಇದೆ, ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ. ಪ್ರಭು, ಆದರೆ ಮಗಳ ಕೊಟ್ಟರೆ ಹೋಗಿಸಿಕೊಂಡರೆ ಕಟ್ಟಿಕೊಂಡವರಿಗೆ ಚೆನ್ನಾಗಿ ಹೇಳಿದಂತೆ ಚಂದ್ರನ ಮೂಡದೆ ಹೋದರೆ ಜಗೋರಾಡುತ್ತಿರುತ್ತೆ, ಸೂರ್ಯನ ಮೂಡದೆ ಹೋದರೆ ಕಮಲಾಡುತ್ತಿರುತ್ತೆ, ಸತಿಗೆ ಪತಿಯಿಂದ ಮೇಲೆ ಗತಿ ಯಾರುತ್ತಂತೆ. ನಿಜ ಸಾವಿತ್ರಿ, ನಾನು ನನ್ನ ಆಯುಷನ್ನು ಅರ್ಥವಾಗಲಾರೆ. ಈಗಲೂ ನೀನ್ಯಾರು, ಒಡೆಯಲು ಅವನ್ಯಾರು? ಆತ ನಿನಗೆ ಪತಿ, ನಾನು ಅವನಿಗೆ ಸತಿಪತಿಗಳ ಸಂಬಂಧವನ್ನು ನೀನು ಅರೆಯಲ್ಲ. ನಿನ್ನ ತ್ಯಾಗಮಯ ಜೀವನಕ್ಕೆ ಮೆಚ್ಚಿದೆ. ಇದೋ ನಿನಗೊಂದು ವರವನ್ನು ನೀಡುತ್ತಿರುವೆ. ನಿನ್ನ ಪತಿಯ ಪ್ರಾಣವನ್ನು ಬಿಟ್ಟು ಬೇರೆ ಏನಾದರೂ ಕೇಳು. ಹಾಗಾದರೆ ನನ್ನ ಅತ್ತೆ ಮಾವಂದಿರಿಗೆ ಕಣ್ಣು ಬರಲಿ, ಕೈ ಬಿಟ್ಟು ಹೋದ ರಾಜ್ಯ ಮತ್ತೆ ಕೈ ಸೇರಲಿ. ತಥಾಸ್ತು. ಈಗ ನೀನು ಹೋಗಿ ಬಾ. ಸಾವಿತ್ರಿ, ಬೇರೆ ಮತ್ತೆ ನನ್ನಿಂದ ಬರ್ತಿರುವೆ. ನಾನು ನಿನ್ನ ಹಿಂದೆ ಬರುತ್ತಿಲ್ಲ ದೇವಾ, ನಾನು ನನ್ನ ಪತಿಯ ಹಿಂದೆ ಬರುತ್ತಿದ್ದೇನೆ. ಜೀವಂತವಾಗಿರುವರು ಈ ಆಜ್ಞೆ ಹಿಡಿಯಬಾರದು, ಇದು ಯಮರಾಯನ ಆಜ್ಞೆ. ಅಲ್ಲಿವರೆಗೂ ಹೀಗೆ ಬಾಳಲಿದ್ದಂತೆ ಆಟ ಪಾಠಗಳಲ್ಲಿ, ಊಟ ನೋಟಗಳಲ್ಲಿ, ಬೇಟ ಕೋಟಗಳಲ್ಲಿ ಪತಿ ಇಲ್ಲದ ಸ್ಥಿತಿ ಇವೆಲ್ಲ ಪಡೆಯಬಲ್ಲವೇ? ಖಂಡಿತ. ಅದು ಹೇಗೆ? ಅಪ್ಪ, ಈ ಭೂಮಿಯಲ್ಲಿ ಎಂತ ಅಧಿಪತಿಯರಿದ್ದಾರೆ. ನೀತಿ ಧರ್ಮ ಪಾಲನೆ ಅಂತ. ಸಾವಿತ್ರಿ, ನಿನ್ನ ಪತಿಯನ್ನು ಖಂಡಿತ ಪಡೆಯಲಾರೆ. ಪವಿತ್ರ ಆದ ಕ್ಷಣ ಯಮಶಾಸನ ಮರೆಯಲಾಗದು. ಎಚ್ಚರವಿರಲಿ. ಹಾಗಾದರೆ ಭಾರತ ದೇಶದ ಕುಲನಾಯರು ಸಾಮಾನ್ಯರಲ್ಲ. ಸತ್ಯಕ್ಕೆ ನಿಂತರೆ ಸಧರ್ಮಿಗಳು, ವಾದಕ್ಕೆ ನಿಂತರೆ ವೇದಾಂತಿಗಳು. ಶಾಂತಳಾದ ಸಾವಿತ್ರಿ, ನಿನ್ನ ಪತಿ ಕಲ್ಯಾಣ ಅಪಾಯ. ಆತನನ್ನು ಕಂಡೊಯ್ಯಲು ನಾನೇ ಬಂದಿರುವೆ. ಇದಕ್ಕಿಂತ ಭಾಗ್ಯವಿಲ್ಲ. ಭೂಲೋಕದಲ್ಲಿ ಸುಖಾಸ್ತಿ ಬಾಳು, ಮಾತನಾಡಲು ಸ್ವರ್ಗದಲ್ಲಿ ಬಾಳು. ಅಲ್ಲಿವರೆಗೂ ಹೇಗೆ ಬಾಳಲಿದ್ದಂತೆ? ಸರಿ, ಈಗ ನನಗೆ ಒಂದು ವರವನ್ನು ನೀಡು. ನನಗೆ 10 ಮಕ್ಕಳಾಗಲ್ಲ.
ಹೋಗಿ ಬಾ. ನಿಮಗೇನು ಹುಚ್ಚೆ? ನನಗ ಹುಚ್ಚು. ಹೌದು, ಮತ್ತೆ ಸಾವಿತ್ರಿ, ಎಚ್ಚರವಿರಲಿ. ನನ್ನೊಡನೆ ಆಟಕ್ಕಿದೆಯಾ? ಶಾಂತನಾಗುತ್ತದೆ, 10 ಮಕ್ಕಳಾಗಲಿ ಎಂದು ಭರವಸೆ ನೀಡಿದೆ. ಪತಿಯಿಲ್ಲದ ಸತಿಗೆ ಮಕ್ಕಳಾಗುವುದುಂಟೆ. ಹಾಗಿದ್ದರೆ ಲೋಕ ಸುಮ್ಮನೆ. ಹೌದು, ಅದಕ್ಕೇನು ಮಾಡಬೇಕು? ಅದಕ್ಕಾಗಿ ನನ್ನ ಪತಿಯ ಪ್ರಾಣವನ್ನು ಕರುಣಿಸಬೇಕು. ಅಯ್ಯೋ, ತಥಾಸ್ತು ಎನ್ನುವುದರಲ್ಲಿ ಬೆಸ್ತು ಬಿದ್ದೆ. ಯಾಕೆ